ಮಾಧ್ಯಮ ಮಿತ್ರರೇ, ಏನಿವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಗಡಿ ಭಾಗವಾದಂತಹ ಚಮ್ಮಹಳ್ಳಿ ಗ್ರಾಮದಲ್ಲಿ ನೂತನ ಮಸೀದಿ ಮದೀನಾ ಮಸೀದಿ ಅಂತೇಳಿ ಏನು ಪ್ರಾರಂಭ ಆಗಿದೆ. ಈ ಪ್ರಾರಂಭದ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸರಿಸಮರ ವಿಜಯಕುಮಾರ್ ನನ್ನನ್ನು ಆಹ್ವಾನಿಸಿ ನನ್ನ ಜೊತೆ ಇರ್ತಕ್ಕಂಥ ನನ್ನ ಜಿಲ್ಲಾ ಮುಖಂಡರ ಜನಾರ್ದನ್ ಅವರನ್ನು ಆಹ್ವಾನಿಸಿ ಕಟ್ಟಡ ಕಾರ್ಮಿಕರ ಸಂಘದ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಯಾದಂತಹ ಕೃಷ್ಣಹಳ್ಳಿ ರಾಜಣ್ಣ ಅವರನ್ನು ಆಹ್ವಾನಿಸಿ, ಅದೇ ರೀತಿ ಕಟ್ಟಡ ಕಾರ್ಮಿಕರ ಹಿರಿಯ ಮುಖಂಡರಾದಂತಹ ಶ್ರೀಹಳ್ಳಿ ಶಾಮಣ್ಣನವರನ್ನು ಆಹ್ವಾನಿಸಿ ಇಲ್ಲಿ ಏನು ಈ ನೂತನ ಒಂದು ಮದೀನಾ ಮಸೀದಿಯ ಒಂದು ಪ್ರಾರಂಭೋತ್ಸವ ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತೇಳಿ ನನ್ನ ಹಿತೈಷಿಗಳಾದಂತಹ ಈ ಗ್ರಾಮದಿಂದ ಬಹುಜನ ಸಂಘಟನೆಗಳ ಒಂದು ತಾಲೂಕಾ ಮುಖಂಡರಾಗಿರ್ತಕ್ಕಂಥ ಚಾಂಬೆ ಆಗಿರ್ಬೋದು, ನಮ್ಮ ಮುಸ್ತಕಿನಾಗಿರ್ಬೋದು, ಇನ್ನೂ ಹಲವಾರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದಾಗ ಯಾವುದೇ ಒಂದು ಭೇದ ಭಾವ ಇಲ್ಲದೆ ನನ್ನನ್ನು ಕರೆದಿದ್ದಾರೆ. ಅದೇ ರೀತಿ ನಾನು ಭೇದ ಭಾವವಿಲ್ಲದೆ ಈ ತಾಲೂಕಿನ ಜನತೆಗೆ ಏನು ಈ ಒಂದು ಮಸೀದಿಯ ಪ್ರಾರಂಭೋತ್ಸವ ಒಂದು ಕಾರ್ಯಕ್ರಮದ ಪರವಾಗಿ ನಾವು ಬಂದು ನಾನು ಹೇಳೋದೊಂದೇನೆ, ಯಾವುದೇ ಒಂದು ಮೊಹಮ್ಮದ್ ಪೈಗಂಬರವರು ಹೇಳಿರೋದು ಯಾವುದೇ ಒಂದು ಜಾತಿ ಇರಬಾರದು, ಎಲ್ಲರೂ ಸಹೋದರರೇ, ಸಹೋದರತ್ವ ಬೆಳೆಸಬೇಕು, ಸಹೋದರತ್ವವನ್ನು ಬೆಳೆಸ್ಕೊಂಡು ಜನರ ಮಧ್ಯೆ ಬಾಳಬೇಕು ಅಂತೇಳಿ ಏನು ಸಂದೇಶವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಈ ಒಂದು ಗ್ರಾಮದಿಂದ ನಾನು ಬೇಡ್ಕೊಳ್ಳೋದೊಂದೇನೆ, ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಇಲ್ಲಿನ ಯುವ ಪೀಳಿಗೆ ಹೋಗದೆ ದೇವರದ ಜ್ಞಾನವನ್ನು ಪಡ್ಕೊಂಡು ಒಳ್ಳೆ ರೀತಿಯ ಯುವ ಪೀಳಿಗೆ ಬೆಳಿಬೇಕು, ಒಳ್ಳೆಯ ಒಂದು ಉದ್ದೇಶಗಳನ್ನು ಹೃದಯದಲ್ಲಿ ಬೆಳೆಸ್ಕೊಬೇಕು, ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ಹೋಗಬೇಕು, ಹಿರಿಯರಿಗೆ ಗೌರವಿಸ್ತಕ್ಕಂಥ ಒಂದು ಗೌರವಯುತವಾಗಿ ಬೆಳೀತಕ್ಕಂಥ ಯುವಕರಾಗಬೇಕು. ದೇವರಲ್ಲಿ ಬೇಡ್ಕೊಳ್ಳಿ, ನಮಗೆ ಕೆಟ್ಟ ಚಟಗಳನ್ನು ಏನೂ ಕೊಡಬಾರ್ದು, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ತಂದೆ ತಾಯಿಯನ್ನು ಗೌರವಿಸ್ತಕ್ಕಂಥದ್ದು, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು ಅಂತೇಳಿ ತಮ್ಮಲ್ಲಿ ದೇವರಲ್ಲಿ ಬೇಡ್ಕೊಂಡು ಜನರ ಆಶೀರ್ವಾದ ಸದಾ ನಿಮ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್.